ಬೆಳಗಿನ ಗಡಿಬಿಡಿಯಲ್ಲಿ ಸುಲಭವಾಗಿ ರುಚಿಯಾಗಿ ಮಾಡಬಹುದಾದಂತಹ ಒಂದು ಉಪಹಾರದ ರೆಸಿಪಿ ಸೋರೆಕಾಯಿ ಹಾಕಿ ಅಕ್ಕಿ ರೊಟ್ಟಿ ಮಾಡೋ ವಿಧಾನನ ಇವತ್ತು ತಿಳ್ಕೊಳ್ಳೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಪಾತ್ರೆಗೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಇದಕ್ಕೇನೆ ತುರಿದ ಸೋರೆಕಾಯಿ 1 ಕಪ್ ಆಗುವಷ್ಟು ಹಾಕಿದ್ದೇನೆ. ಸಿಪ್ಪೆ ತೆಗೆದು ತಿರುಳು ತೆಗೆದು ಹಾಕಿರೋದು, ಬೀಜನೆಲ್ಲ ತೆಗೆದು. 1 ಈರುಳ್ಳಿ ಹೆಚ್ಚಿರೋದು ಹಾಕಿದ್ದೇನೆ. 1 ಹಸಿಮೆಣಸಿನಕಾಯಿ ಹೆಚ್ಚಿರೋದು ಸಣ್ಣಗೆ. 1 ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿ. 3 ರಿಂದ 4 ದೊಡ್ಡ ಚಮಚ ಆಗುವಷ್ಟು ಹೆಚ್ಚಿದ ಕೊತ್ತಂಬರಿ ಸೊಪ್ಪು. 3/4 ಚಮಚ ಉಪ್ಪು, ಅರ್ಧ ಚಮಚ ಜೀರಿಗೆ ಹಾಕಿದ್ದೇನೆ. ಇವಿಷ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೀರು ಸುಮಾರು 3/4 ಕಪ್ ಅಷ್ಟು ಬೇಕಾಯಿತು ನನಗೆ, ಆದರೆ ನಾನು ಸ್ವಲ್ಪನೇ ನೋಡಿಕೊಂಡು ಹಾಕ್ತಾ ಇದ್ದೇನೆ. ಒಟ್ಟಾರೆ ನಾನು 3/4 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ. ಸೋರೆಕಾಯಿಯಲ್ಲಿ ತೇವಾಂಶ ಅಂದರೆ ನೀರಿನ ಅಂಶ ಇರ್ತದೆ, ಸೋರೆಕಾಯಿ ರಸ ಇರ್ತದೆ. ಹಾಗಾಗಿ ನೀವು ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಅದನ್ನು ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿಗೆ ನಾವು ಹೇಗೆ ತಯಾರು ಮಾಡ್ಕೊಳ್ತೀವಿ ನೋಡಿ, ಅದೇ ರೀತಿ ಹಿಟ್ಟು ತಯಾರು ಮಾಡ್ಕೊಳ್ಬೇಕು. ಇದನ್ನು ಇಡೋದೇನು ಬೇಡ, ತಕ್ಷಣವೇ ರೊಟ್ಟಿ ತಟ್ಕೊಳ್ಬೋದು. ಬಾಳೆಲೆ ಇದ್ದರೆ ಬಾಳೆಲೆ ಮೇಲೆ ರೊಟ್ಟಿ ತಟ್ಬೋದು. ಇಲ್ಲದೇ ಇದ್ದರೆ ನಾನಿಲ್ಲಿ ತೋರಿಸ್ತಿರೋ ಹಾಗೆ ಬೇಕಿಂಗ್ ಶೀಟ್ ಅಥವಾ ಪಾರ್ಚ್ಮೆಂಟ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಮಾಡಿಟ್ಕೊಂಡಿರುವಂಥ ರೊಟ್ಟಿಯ ಹಿಟ್ಟಿನಿಂದ ಒಂದೊಂದು ಉಂಡೆ ಈ ಥರ ಇಷ್ಟು ದೊಡ್ಡದು ತಗೊಂಡು ರೊಟ್ಟಿನ ತಟ್ಕೊಳ್ಬೇಕು ಕೈನಲ್ಲೇ. ಕೈನ ಸ್ವಲ್ಪ ಬೇಕಿದ್ರೆ ತಣ್ಣೀರಲ್ಲಿ ಅದ್ಕೊಂಡ್ರೆ ರೊಟ್ಟಿ ತಟ್ಟಲಿಕ್ಕೆ ಸುಲಭ ಆಗ್ತದೆ. ಎಷ್ಟಾಗ್ತದೆ ಅಷ್ಟು ತೆಳ್ಳಗೆ ರೊಟ್ಟಿ ತಟ್ಕೊಂಡ್ರೆ ಒಳ್ಳೆಯದು, ಬೇಗ ಬೇಯ್ತದೆ ಕೂಡ. ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತಿನ್ನಲಿಕ್ಕೂ ಕೂಡ ರುಚಿಯಾಗಿರ್ತದೆ. ನಾವು ಬೇಗನೆ ಮಾಡ್ಕೊಳ್ಬಹುದು. ನಾನು ಅಕ್ಕಿ ಹಿಟ್ಟಿನಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ನೀವು ಅಕ್ಕಿಯನ್ನು ನೆನೆಸಿರೋದಿದ್ರೆ ಅದನ್ನು ಕೂಡ ರುಬ್ಬಿ ಆ ಹಿಟ್ಟಿಗೆ ತುರಿದ ಸೋರೆಕಾಯಿನ ಹಾಕಿ ಮಾಡ್ಕೊಳ್ಬೋದು. ಈಗ ಕಾವಲಿ ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಅದರ ಮೇಲ್ಗಡೆ ರೊಟ್ಟಿನ ಬೋರ್ಲಾಗಿ ಹಾಕಿದ್ದೇನೆ. ಹಾಳೆನ ತೆಗೆದಿದ್ದೇನೆ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಬೇಗ ಬೇಯ್ತದೆ, ಯಾಕಂದರೆ ನಾನು ತುಂಬ ತೆಳ್ಳಗೆ ರೊಟ್ಟಿ ತಟ್ಕೊಂಡಿರೋದ್ರಿಂದ 2 ಕಡೆ ಚೆನ್ನಾಗಿ ಬೇಯಿಸಬೇಕು. ಬೇಕಿದ್ರೆ ಮತ್ತೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಬೋದು. ಮತ್ತು ಬಡಿಸುವಾಗನೂ ಕೂಡ ಈ ಬಿಸಿ ಬಿಸಿ ರೊಟ್ಟಿಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರ್ತದೆ. ಇದನ್ನು 2 ಕಡೆ ಚೆನ್ನಾಗಿ ಬೇಯಿಸಿ ತೆಗೆದ್ರೆ ಆಯಿತು. ನಿಮಗೆ ನಿಮ್ಮ ರುಚಿಗೆ ತಕ್ಕ ಹಾಗೆ ಕೆಲವೊಂದು ಬದಲಾವಣೆ ಮಾಡ್ಕೊಳ್ಬೋದು. ಇದರಲ್ಲಿ ನೀವು ಕಾಯಿ ತುರಿ ಹಾಕ್ಬೋದು, ಕ್ಯಾರೆಟ್ ತುರಿದು ಹಾಕ್ಬೋದು, ಹಾಗೆಯೇ ಮುಳ್ಳು ಸೌತೆಕಾಯಿ ತುರಿದು ಹಾಕ್ಬೋದು. ನಾನು ಮಾಡಿರೋ ಪ್ರಮಾಣದಲ್ಲಿ 8 ರಿಂದ 9 ರೊಟ್ಟಿ ಮಾಡ್ಕೊಳ್ಬಹುದು. ಮೇಲ್ಗಡೆ ಬಿಸಿ ಬಿಸಿ ರೊಟ್ಟಿ ಮೇಲೆ ಬೆಣ್ಣೆ ಇಟ್ಟಿದ್ದೇನೆ. ತುಂಬ ಚೆನ್ನಾಗಿರ್ತದೆ. ಈ ರೊಟ್ಟಿ ಜೊತೆಗೆ ಒಳ್ಳೆ ಹೊಂದಿಕೆ ಆಗುವಂತಹ ಒಂದು ಚಟ್ನಿ, ಖಾರವಾದ ಟೊಮ್ಯಾಟೊ ಚಟ್ನಿ ಮಾಡಿದ್ದೇನೆ. ಅದ್ರ ಜೊತೆ ತುಂಬ ಚೆನ್ನಾಗಿತ್ತು ಇದು ತಿನ್ನಲಿಕ್ಕೆ. ನೀವು ಕೂಡ ಮಾಡಿ ನೋಡಿ, ಬೇಗ ಮಾಡ್ಕೊಳ್ಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಷ್ಟೇ ಅಲ್ಲ, ಸಂಜೆ ಊಟಕ್ಕೂ ಕೂಡ ಮಾಡ್ಬೋದು. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.